ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅರ್ಥ ಆಗ್ಲಿಲ್ಲ. ಅರ್ಜುನ್ ತಾಯಿನ ಯಾರೋ ಕಿಡ್ನಾಪ್ ಮಾಡಿದ್ರಲ್ಲ, ಅವ್ರನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದಾರಂತೆ. ಅವ್ರನ್ನ ಐಡೆಂಟಿಫೈ ಮಾಡ್ಬೇಕಂತೆ. ಹಾಗಾದ್ರೆ ಹೋಗ್ತಾ ಇದ್ದೀರಾ? ಹೋಗ್ಲೇಬೇಕಲ್ಲ. ಅಲ್ಲ, ನೀವ್ ನನ್ ಜೊತೆ ಮೂವಿಗ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದೀರಾ? ಹೇಳ್ದೆ, ಬರ್ಬೇಕು ಅಂತಾನೆ ಅನ್ಕೊಂಡಿದ್ದೆ. ಈಗ ನೀವೇ ನೋಡಿದ್ರಲ್ಲ ಏನಾಯ್ತು ಅಂತ. ಹೋಗ್ತಿದ್ರೆ ಆಗಲ್ವಾ? ಈಗದು ಅಷ್ಟೊಂದು ಇಂಪಾರ್ಟೆಂಟಾ? ನನಗೆ ಇಂಪಾರ್ಟೆಂಟ್ ಅಲ್ಲ, ಅವ್ರಿಗೆ ಇಂಪಾರ್ಟೆಂಟ್. ಅದಕ್ಕೆ ಸ್ಟೇಷನ್ಗೆ ಬರಬೇಕು ಅಂತ ಕಾಲ್ ಮಾಡಿದ್ದಾರೆ. ಆಗಲ್ಲ ಅಂತ ಹೇಳಿ. ಬರ್ತೀನಿ ಅಂದಮೇಲೆ ಹಾಗೆ ಹೇಳಕ್ಕಾಗಲ್ಲ, ಅನಿವಾರ್ಯ, ಹೋಗ್ಲೇಬೇಕು. ಆಲ್ರೆಡಿ ಟಿಕೆಟ್ ಬುಕ್ ಆಗಿದೆ, ಹೋಗ್ಲಿಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ. ಪರವಾಗಿಲ್ಲ, ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸಾಧ್ಯ ಆದ್ರೆ ಇನ್ನೊಂದು ದಿನ ಹೋಗೋಣ. ಎಷ್ಟೆಲ್ಲ ಕಷ್ಟಪಟ್ಟು ಮೂವಿಗೆ ಹೋಗೋಣ ಅಂತ ಒಪ್ಸಿದ್ದೆ. ಆ ಹಾಳದ್ ಸೇವಂತಿ ಫೋನ್ ಮಾಡಿ ಎಲ್ಲ ಹಾಳು ಮಾಡ್ಬಿಟ್ಲು. ಮತ್ತೆ ಇಂಥ ಸಿಚುವೇಶನ್ ಕ್ರಿಯೇಟ್ ಮಾಡೋದಕ್ಕೆ ನಾನು ಎಷ್ಟು ಕಷ್ಟ ಪಡ್ಬೇಕು. ರೀ ಸಾಹೇಬ್ರೆ, ಅವನು ಯಾರೋ ಹೇಳ್ದ ಅಂತ ಹಿಂದೆ ಮುಂದೆ ನೋಡ್ದೆ ನಮ್ಮಂತವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದ್ಬಿಡದ? ಅಲ್ಲ ಇನ್ಸ್ಪೆಕ್ಟರ್, ನಮ್ಮಂತ ಮರ್ಯಾದಸ್ಥರನ್ನ ನಡು ಬೀದಿಲಿ ಅವಮಾನ ಮಾಡಿ ಯಾಕೆ ಮಾಡ್ತಾ ಇದ್ದೀರಾ ಇಂಥದ್ದೆಲ್ಲ ಹೇಳಿ? ಎಷ್ಟು ಮರ್ಯಾದೆ ಇದೆ? ಇಷ್ಟು ವರ್ಷ ಎಲ್ಲಿದ್ದೆ ಅಂತ ನನಗ್ ಗೊತ್ತಿಲ್ವಾ? ಏನ್ ನಿಮ್ಮ ಮಾತಿನ ಅರ್ಥ? ಒಂದ್ಸಲ ತಪ್ಪು ಮಾಡಿದವನು ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಾನೆ ಅಂತನಾ? ತಪ್ಪು ಮಾಡಿರೋ ಉದಾಹರಣೆಗಳು ಬೇಕಾದಷ್ಟಿದೆ. ಬೇರೆಯವ್ರ ಉದಾಹರಣೆ ನನಗೆ ಬೇಡ ಇನ್ಸ್ಪೆಕ್ಟ್ರೆ, ನನ್ನ ವಿಷಯ ಹೇಳಿ. ಬಾಯಿ ಮುಚ್ಕೊಂಡು ಕುತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಸರಿಗಿರಲ್ಲ ನೋಡು. ಏನ್ರಿ ಮಾಡ್ತೀರಾ ಈಗ? ಏನ್ರಿ ಮಾಡ್ತೀರಾ? ನನ್ನ ಕೋಪ ನೆತ್ತಿಗೇರಿಸ್ಬೇಡ. ಅರ್ಜುನ್ ಬರೋವರೆಗೂ ಸುಮ್ಮನೆ ಕುತ್ಕೋ. ಅವನು ಬರಲ್ಲ ಇನ್ಸ್ಪೆಕ್ಟರ್. ಹಾಗೇನಾದ್ರೂ ಬರೋದಾಗಿದ್ರೆ ಇಷ್ಟೊತ್ತು ಬೇಕಾ? ಕಿಡ್ನಾಪ್ ಮಾಡಿರೋರ್ನ ನೋಡ್ದವ್ನ ಕರ್ಕೊಂಡ್ ಬರ್ತೀನಿ ಅಂತ ಇವನು ಹೋದ್ನಲ್ಲ, ಇವನಿಗೆ ಅವ್ನು ಸಿಕ್ಕಿರಲ್ಲ, ಅದಕ್ಕೆ ಇವನು ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ. ಓ ಏನಪ್ಪ ನೀನು ಒಬ್ನೇ ಬರ್ತಾ ಇದೀಯಾ? ಯಾರನ್ನೋ ಕರ್ಕೊಂಡ್ ಬರ್ತೀನಿ, ನನ್ನನ್ನ ಒಳಗಾಕ್ಸ್ತೀನಿ ಅಂತೆಲ್ಲ ಹೇಳಿದ್ಯಲ್ಲ, ಯಾಕೆ? ಅವನು ಬರ್ಲಿಲ್ವಾ? ಬರಲ್ಲ ಬಿಡು. ಯಾಕೆ ಅರ್ಜುನ್ ಅವರೇ, ನಿಮ್ಮನೆಯವ್ರು ಬರ್ಲಿಲ್ವಾ? ಇನ್ಸ್ಪೆಕ್ಟರ್, ಅವನು ಬರಲ್ಲ ಅಂತ ನಾನೇ ಹೇಳಿದ್ನಲ್ಲ, ಅವನನ್ನೇನ್ ಕೇಳ್ತೀರಾ? ಆನ್ ದ ವೇ ಇದ್ದಾರೆ ಇನ್ಸ್ಪೆಕ್ಟರ್, ಇನ್ನೇನು ಬಂದ್ಬಿಡ್ತಾರೆ. ಹಾಗಾದ್ರೆ ಸರಿ, ಕುತ್ಕೊಳ್ಳಿ ಅರ್ಜುನ್. ಇಟ್ಸ್ ಓಕೆ. ಆ ಸೇವಂತಿದು ಬರ್ತಾ ಬರ್ತಾ ತುಂಬಾ ಓವರ್ ಆಗ್ತಾ ಇದೆ. ಪ್ರತಿ ವಿಷಯದಲ್ಲೂ ನನ್ನನ್ನ ಡಾಮಿನೇಟ್ ಮಾಡ್ತಾ ಇದ್ದಾಳೆ. ಮೊದ್ಲು ಮನೆಯಿಂದ ಆಚೆ ಹಾಕೋ ತರ ಮಾಡಿದ್ಲು, ಆಮೇಲೆ ಆ ಮನೆಯವ್ರಿಗೆ ಮಣ್ಣು ಮುಕ್ಕಿಸ್ಬೇಕು, ಬುದ್ಧಿ ಕಲಿಸ್ಬೇಕು ಅಂತ ತುಂಬಾ ಹೋರಾಟ ಮಾಡಿದೆ. ಅದಕ್ಕೂ ಅಡ್ಡ ಬಂದು ನನ್ನ ಹಣ್ಣುಗಾಯಿ ನೀರ್ಗಾಯಿ ಮಾಡ್ಬಿಟ್ಲು. ಈಗ ಕರ್ಣನ್ ವಿಷಯದಲ್ಲೂ ಹಾಗೆ ಮಾಡ್ತಾ ಇದ್ದಾಳೆ. ಕರ್ಣನ ಹೇಗಾದ್ರೂ ಮಾಡಿ ಹತ್ರ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ದೂರ ಆಗೋ ಹಾಗೆ ಮಾಡ್ತಾ ಇದ್ದಾಳೆ. ಏನ್ ಮಾಡೋದು? ಈ ಸೇವಂತಿನ ಹೇಗ್ ತೆಪ್ಗಿರೋ ಹಾಗೆ ಮಾಡೋದು? ಛೇ, ಒಂದು ತಿಂಗಳು ಕೂರ್ಸ್ಕೊಂಡ್ರು ಯಾರು ಬರಲ್ಲ. ಜಸ್ಟ್ ವೇಟ್ ಅಂಡ್ ಸಿ. ಓ, ಬಂದ್ರು ನೋಡಿ. ಇನ್ಸ್ಪೆಕ್ಟರ್, ಬರಕ್ ಕೇಳಿದ್ರಂತೆ, ಏನ್ ವಿಷಯ? ಅರ್ಜುನ್ ತಾಯಿನ ಕಿಡ್ನಾಪ್ ಮಾಡಿದವ್ರನ್ನ ಐಡೆಂಟಿಫೈ ಮಾಡಬೇಕಿತ್ತು. ಎಲ್ಲಿದ್ದಾರೆ? ಇವನೇ. ಸರಿಯಾಗಿ ನೋಡಿ ಹೇಳಿ, ಅವತ್ ನೋಡಿದ್ದು ಇವನೇನಾ? ಅರ್ಜುನ್ ತಾಯಿನ ಕಿಡ್ನಾಪ್ ಮಾಡಿದ್ದು ಇವನೇನಾ? ನನ್ನ ಲೆಕ್ಕಾಚಾರ ಎಲ್ಲ ತಲೆ ಕೆಳಗಾಗೋಯ್ತು. ಇವನ್ ಬರಲ್ಲ ಅನ್ಕೊಂಡಿದ್ದೆ, ಬಂದ್ಬಿಟ್ಟಿದ್ದಾನೆ. ಇವನ್ ಯಾಕೆ ಹೀಗೆ ನನ್ನನ್ನೇ ನೋಡ್ತಾ ಇದ್ದಾನೆ?
ನಾನೇ ಕಿಡ್ನಾಪ್ ಮಾಡಿದ್ದು ಅಂತ ಹೇಳ್ಬಿಡ್ತಾನ?